ಹಾಯ್ ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ತಾಜ್ ಮಹಲ್ ಇಂದ ಶುರು ಮಾಡಿ ಕಬ್ಜಾವರೆಗೂ ಬಂದು ನಿಂತಿರೋದು ಆರ್ ಚಂದ್ರು ಅವರು. ಮೈಲಾರಿ, ಚಾರ್ಮಿನಾರ್ ಹೀಗೆ ಹಿಟ್ ಸಿನಿಮಾಗಳನ್ನ ಕೊಟ್ಟು ಈಗ RC ಸ್ಟುಡಿಯೋಸ್ ಅನ್ನುವಂತಹ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಅನ್ನ ಹುಟ್ಟಾಕಿದ್ದಾರೆ. ಕಬ್ಜಾ ಅನ್ನುವಂತಹ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿ ಅದು ನಿರೀಕ್ಷಿತ ಮಟ್ಟದಲ್ಲಿ ಪ್ಯಾನ್ ಇಂಡಿಯಾ ಆಡಿಯನ್ಸ್ಗೆ ರೀಚ್ ಆಗದೆ ಇದ್ರು ಕೂಡ ಈಗ ಒಟ್ಟೊಟ್ಟಿಗೆ ತಮ್ಮ ಪ್ರೊಡಕ್ಷನ್ ಹೌಸ್ ಇಂದ 5 ಸಿನಿಮಾಗಳನ್ನ ಅನೌನ್ಸ್ ಮಾಡಿದ್ದಾರೆ. ಅದರಲ್ಲಿ ಒಂದು ಕಬ್ಜಾ 2, ಇದನ್ನೂ ಸೇರಿದಂತೆ ಇನ್ನು 4 ಸಿನಿಮಾಗಳಿವೆ. ಆ ಸಿನಿಮಾಗಳು ಯಾವ್ಯಾವುದು, ಅದರಲ್ಲಿ ನಮ್ಮ ಕನ್ನಡದ ಯಾವ ಯಾವ ನಟರು ಆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಆರ್ ಚಂದ್ರು ಅವರ RC ಸ್ಟುಡಿಯೋಸ್ ಮೂಲಕ ಅನೌನ್ಸ್ ಆಗಿರೋದು 5 ಸಿನಿಮಾಗಳು. ಅದು ಯಾವ್ಯಾವುದು ಅಂದ್ರೆ ಫಾದರ್, ಡಾಗ್, POK, ಶ್ರೀರಾಮ ಬಾಣ ಹಾಗೂ ಕಬ್ಜಾ 2. ಇದರಲ್ಲಿ 2 ಸಿನಿಮಾಗಳನ್ನ ಆರ್ ಚಂದ್ರು ಅವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಒಂದು ಕಬ್ಜಾ 2, ಮತ್ತೊಂದು POK. KGF ಪ್ಯಾನ್ ಇಂಡಿಯಾ ಸಿನಿಮಾಗಳಿಗೆ ರೂಟ್ ಮ್ಯಾಪ್ ಹಾಕೊಟ್ಟಂತಹ ಸಿನಿಮಾ. ಆರ್ ಚಂದ್ರು ಅವರು ಹೇಳಿರೋ ಹಾಗೆ ಅವರು KGF ನ ನೋಡಿ ಮೋಟಿವೇಟ್ ಆಗಿ ಅಂಥದ್ದೇ ಒಂದು ಸಿನಿಮಾ ಮಾಡಬೇಕು ಅಂತ ಬಹುತೇಕ KGF ಟೀಮ್ನ ಇಟ್ಕೊಂಡು ಮಾಡಿದಂತಹ ಸಿನಿಮಾನೇ ಕಬ್ಜಾ. ಉಪೇಂದ್ರ ಅವರ ನಾಯಕತ್ವದ ಈ ಸಿನಿಮಾದಲ್ಲಿ ಸುದೀಪ್ ಅವರು ಹಾಗೂ ಶಿವಣ್ಣ ಅವರು ಕ್ಯಾಮಿಯೋದಲ್ಲಿ ಕಾಣಿಸ್ಕೊಂಡಿದ್ರು. ಕಬ್ಜಾ ಸಿನಿಮಾ ಪ್ಯಾನ್ ಇಂಡಿಯಾ ರಿಲೀಸ್ ಕೂಡ ಆಯ್ತು. ಆದ್ರೆ ಅನ್ಕೊಂಡಿದ್ ಮಟ್ಟದಲ್ಲಿ ಸಿನಿಮಾ ಪ್ಯಾನ್ ಇಂಡಿಯಾ ಆಡಿಯನ್ಸ್ಗೆ ರೀಚ್ ಆಗ್ಲಿಲ್ಲ. ಪ್ಯಾನ್ ಇಂಡಿಯಾ ಬಿಡಿ, ನಮ್ಮ ಆಡಿಯನ್ಸ್ಗೂ ಕೂಡ ಸಿನಿಮಾ ಅಷ್ಟಾಗಿ ರುಚಿಸ್ಲಿಲ್ಲ. ಆಮೇಲೆ ಈ ಸಿನಿಮಾ ಮಾಡಿದ ಮೂವ್ ಇಂದ KFI ನ ಬಿಸ್ನೆಸ್ ಮೇಲೆ ಎಷ್ಟು ಎಫೆಕ್ಟ್ ಆಯ್ತು ಅನ್ನೋದು ಈಗ ಎಲ್ರಿಗೂ ಗೊತ್ತಿರುವಂತಹ ಸತ್ಯನೇ. ಇಷ್ಟೆಲ್ಲ ಆದ್ಮೇಲೂ ಈಗ ಕಬ್ಜಾ 2 ಅನೌನ್ಸ್ ಆಗಿದೆ. ಸೊ ಕಬ್ಜಾ 2 ನಲ್ಲಿ ಉಪ್ಪಿ ಅವರು, ಶಿವಣ್ಣ ಅವರು, ಸುದೀಪ್ ಅವರು ಎಲ್ಲರೂ ಇರ್ಬೋದು ಕಬ್ಜಾ ಎಂಡಿಂಗ್ ನ ಪ್ರಕಾರ. ಸೊ ಕಬ್ಜಾ 2 ನಲ್ಲಿ ಏನೆಲ್ಲ ಇರುತ್ತೆ, ಮತ್ಯಾವ್ದಾದ್ರು ಸ್ಟಾರ್ಗಳು ಸಿನಿಮಾದಲ್ಲಿ ಕಾಣಿಸ್ಕೋತಾರ ಅನ್ನೋದೆಲ್ಲ ಮುಂದೆ ಗೊತ್ತಾಗುತ್ತೆ. ಸುದೀಪ್ ಅವರ ಬರ್ತ್ಡೇ ದಿನ ಆರ್ ಚಂದ್ರು ಅವರು ಸುದೀಪ್ ಅವ್ರ ಜೊತೆಗೆ ಒಂದು ಸಿನಿಮಾ ಮಾಡೋದಕ್ಕೆ ಅನೌನ್ಸ್ ಮಾಡಿದ್ರು. ಅದೊಂದು ಗ್ಲೋಬಲ್ ಸಿನಿಮಾ ಅಂತ ಕೂಡ ಹೇಳಿದ್ರು. ಆಮೇಲೆ ಈ ಸಿನಿಮಾದ ಸ್ಕ್ರಿಪ್ಟ್ ಡಾಕ್ಟರಿಂಗ್ ಅನ್ನ ಮಾಡಿರೋದು ರಾಜಮೌಳಿ ಅವರ ತಂದೆ, ಬಾಹುಬಲಿ, RRR ಸಿನಿಮಾದ ರೈಟರ್ ಆಗಿರುವಂತಹ ವಿಜಯೇಂದ್ರ ಪ್ರಸಾದ್ ಅವರು. ಬರ್ತ್ಡೇ ದಿನ ಅನೌನ್ಸ್ ಆದಂತಹ ಬರ್ತ್ಡೇ ಪೋಸ್ಟರ್ ಅಲ್ಲಿ ಬ್ಯಾಕ್ ಡ್ರಾಪ್ ಅಲ್ಲಿ ವಾರ್ ಟ್ಯಾಂಕರ್ ಇತ್ತು. ಸೊ ಇದೊಂದು ವಾರ್ ಬ್ಯಾಕ್ ಡ್ರಾಪ್ ಸಿನಿಮಾ ಅಂತ ಇದನ್ನ ನೋಡಿದಾಗ್ಲೇ ಅನ್ಸಿತ್ತು. ಈಗ ಅನೌನ್ಸ್ ಆಗಿರುವಂತಹ ಸಿನಿಮಾಗಳಲ್ಲಿ POK ಅನ್ನೋ ಸಿನಿಮಾವನ್ನ ಆರ್ ಚಂದ್ರು ಅವರೇ ಡೈರೆಕ್ಟ್ ಮಾಡ್ತಾ ಇದ್ದಾರೆ. POK ಅಂದ್ರೆ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅಂತ. ಸೊ ಸುದೀಪ್ ಅವರಿಗೆ ಆರ್ ಚಂದ್ರು ಅವರು ಡೈರೆಕ್ಟ್ ಮಾಡ್ತಾ ಇರುವಂತಹ ಸಿನಿಮಾ ಇದೇ ಇರ್ಬೋದಾ? ಸೊ POK ಸಿನಿಮಾ ಮೊದಲು ಸ್ಟಾರ್ಟ್ ಆಗುತ್ತಾ, ಕಬ್ಜಾ 2 ಮೊದಲು ಸ್ಟಾರ್ಟ್ ಆಗುತ್ತಾ ಗೊತ್ತಿಲ್ಲ. UI ಆದ್ಮೇಲೆ ಉಪ್ಪಿ ಅವರ ಯಾವುದೇ ಸಿನಿಮಾಗಳು ಅನೌನ್ಸ್ ಆಗದೆ ಇರೋದ್ರಿಂದ ಮೊದಲಿಗೆ ಕಬ್ಜಾ 2ನೇ ಸ್ಟಾರ್ಟ್ ಆಗ್ಬೋದು. ಇನ್ನು ಸುದೀಪ್ ಅವರು ಈಗ ಮ್ಯಾಕ್ಸ್ ನಲ್ಲಿ ಬ್ಯುಸಿ ಆಗಿದ್ದಾರೆ. ಇದಾದ್ಮೇಲೆ ಚೇರನ್ ಅವರ ಸಿನಿಮಾ ಬರುತ್ತೆ. ಇದ್ರ ಜೊತೆಗೆ ಅವ್ರದೇ ನಿರ್ದೇಶನದ ಸಿನಿಮಾ ಕೂಡ ಸುದೀಪ್ ಅವರು ಅನೌನ್ಸ್ ಮಾಡ್ಕೊಂಡಿದ್ದಾರೆ. ಸೊ ಗ್ಲೋಬಲ್ ಸಿನಿಮಾ POK ಯಾವಾಗ ಸ್ಟಾರ್ಟ್ ಆಗುತ್ತೆ ಹೇಳಕ್ಕಾಗಲ್ಲ. ಎಲ್ಲಾ ಸಿನಿಮಾಗಳನ್ನು ಪ್ಯಾನ್ ಇಂಡಿಯಾ ಮಾಡೋದಕ್ಕೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಕನ್ನಡದ ಆಡಿಯನ್ಸ್ಗೆ ಸಿನಿಮಾ ಇಷ್ಟ ಆಗುವ ಹಾಗೆ ಮಾಡಿದ್ರೆ ಅದು ನಮ್ಮ ಫಿಲಂ ಮೇಕರ್ಗಳ ಗೆಲುವು ಅಂತ ಹೇಳ್ಬೋದು. ಈ ಎಲ್ಲಾ ಸಿನಿಮಾಗಳನ್ನ ಚಂದ್ರು ಅವರು ಪ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಇನ್ನು ಅನೌನ್ಸ್ ಆಗಿರುವಂತಹ ಮತ್ತೊಂದು ಸಿನಿಮಾ ಫಾದರ್. ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಅವರು ಹೀರೋ ಆಗಿ ಆಕ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಸುದ್ದಿ ಇದೆ. ಈ ಸಿನಿಮಾವನ್ನ ರಾಜ್ ಮೋಹನ್ ಅನ್ನೋರು ಡೈರೆಕ್ಟ್ ಮಾಡ್ತಾ ಇದ್ದಾರೆ. ಇದು ತಂದೆ ಮಗನ ಸಿನಿಮಾನ ಅಥವಾ ತಂದೆ ಮಗಳ ಸಿನಿಮಾನ ಕಾದ್ ನೋಡ್ಬೇಕು. ಡಾಗ್ ಅನ್ನೋ ಸಿನಿಮಾ ಬಂದು ಚಾರ್ಲಿ ಹ್ಯಾಚಿಕೋ ತರದ ಸಿನಿಮಾ ಅನ್ಸುತ್ತೆ. ಇದರ ನಿರ್ದೇಶಕರು, ಇದರಲ್ಲಿ ಆಕ್ಟ್ ಮಾಡ್ತಿರೋ ಆರ್ಟಿಸ್ಟ್ ಗಳ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಒಟ್ನಲ್ಲಿ ಇದು ಪೆಟ್ ಲವರ್ಸ್ ಗಾಗಿ ಮಾಡ್ತಾ ಇರುವಂತಹ ಸಿನಿಮಾ ಅಂತ ಕಾಣುತ್ತೆ. ಮತ್ತೊಂದು ಸಿನಿಮಾ ರಾಮಬಾಣ ಚರಿತ್ರೆ ಅಂತ ಇದೆ. ಈ ಸಿನಿಮಾದ ನಿರ್ದೇಶಕರು ಹಾಗೂ ಆರ್ಟಿಸ್ಟ್ ಗಳ ಬಗ್ಗೆ ಕೂಡ ಮಾಹಿತಿ ಇಲ್ಲ. ಪೋಸ್ಟರ್ ನೋಡಿದ್ರೆ ಇದೊಂದು ಮೈಥಾಲಜಿಕಲ್ ಸಿನಿಮಾ ಅಂತ ಅನಿಸ್ತಾ ಇದೆ. ವೇಟ್ ಮಾಡಿ ನೋಡ್ಬೇಕು. ಇಷ್ಟೆಲ್ಲಾ ಸಿನಿಮಾಗಳನ್ನ ಆರ್ ಚಂದ್ರು ಅವರು ಅಂದ್ರೆ ಒಟ್ಟೊಟ್ಟಿಗೆ 5 ಸಿನಿಮಾಗಳನ್ನ ಅನೌನ್ಸ್ ಮಾಡಿದ್ದಾರೆ. ಇಷ್ಟರಲ್ಲಿ ಯಾವ ಸಿನಿಮಾದ ಶೂಟಿಂಗ್ ಮೊದಲು ಸ್ಟಾರ್ಟ್ ಆಗುತ್ತೆ ಅನ್ನೋದನ್ನ ವೇಟ್ ಮಾಡಿ ನೋಡ್ಬೇಕು. ಈ ಅನೌನ್ಸ್ಮೆಂಟ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ನನಗೆ ತಿಳಿಸಿ. ನಾನ್ ಸಿಗ್ತೀನಿ ಮುಂದಿನ ಒಳ್ಳೆ ಕಂಟೆಂಟ್ ಅಲ್ಲಿ. ಕಂಟೆಂಟ್ ಬರೆದಿರೋದು ವಿನೋದ್ ಎನ್ ಕುಮಾರ್ ಮತ್ತು ಅದಕ್ಕೆ ಧ್ವನಿಯಾಗಿರೋದು ಮನು. ಸೈನಿಂಗ್ ಆಫ್.